ಕಾಫಿ ಕಾಸ್ಯಾಳೋ ಗಂಡನ ಮೀಸೆ ಸುಟ್ಟಾಳೋ 10 ಗಂಟೆಗೆ ಭೋಜನ ಮಾಡಿ ಹಾಜರಾದಳು. ಏನ್ ಬಂದಾಕಿನಿ ಬ್ಯುಸಿಯಾಗಿ ಏನೋ ಅಡಿಗೆ ಮಾಡ್ತಿದ್ಯಾ? ಹೌದು, ಬ್ಯುಸಿನೇ. ನಾವೇನ್ ನಿಮ್ ತರನ ಬೆಳಗ್ಗೆ ಆರಾಮಾಗಿ ಎದ್ವಪ್ಪ, ಕೈಯಲ್ಲಿ ನ್ಯೂಸ್ ಪೇಪರ್ ಇಟ್ಕೊಂಡು ಕಾಫಿ ಕುಡ್ಕೊಂಡು ನಿಮ್ಗೇನ್ ಅರ್ಥ ಆಗ್ಬೇಕು ನಮ್ ಕಷ್ಟ? ಅಂದ್ರೇನು, ನನಗೆ ಅಡಿಗೆ ಮಾಡಕ್ ಬರಲ್ಲ ಅಂತನಾ? ಅಫ್ಕೋರ್ಸ್ ನಿಮಗ್ ಬರಲ್ಲ. ಅಡಿಗೆ ಮನೆ ABCD ಗೊತ್ತಿಲ್ಲ, ನಿಮ್ಗೇನ್ರಿ ಬರುತ್ತೆ? ನೋಡು, ನೀನು ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ. ನಂಗೆ ಅಡಿಗೆ ABCD ಅಷ್ಟೇ ಅಲ್ಲ, XYZ ಗೊತ್ತು, ಅದು ನಿನಗೆ ಗೊತ್ತಿಲ್ಲ ಅಷ್ಟೇ. ಓಹೋ, ಹೌದಾ? ನಿಮ್ಗೆಲ್ಲ ಗೊತ್ತಾ? ಸರಿ, ಒಂದ್ ಕೆಲ್ಸ ಮಾಡಿ, ನಾನು ರವೆ ಉಂಡೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬಂದ್ ರವೆ ಉಂಡೆ ಮಾಡಿ ತೋರ್ಸಿ. ಬಂದಾಕಿನಿ, ಆಫ್ಟರ್ ಆಲ್ ಒಂದು ರವೆ ಉಂಡೆಗೆ ನನ್ನನ್ನು ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ನಾನೇನಾದ್ರೂ ರವೆ ಉಂಡೆ ಮಾಡಿಬಿಟ್ರೆ, ನೀನ್ ಅದನ್ನ ತಿಂದ್ಬಿಟ್ರೆ ಫೀಲ್ ಆಗ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಡ್ತೀಯ. ಅಯ್ಯೋ, ಖಂಡಿತ ಫೀಲ್ ಆಗುತ್ತೆ ರೀ. ಇಂಥ ಒಂದು ರವೆ ಉಂಡೆ ತಿನ್ಬೇಕಾಗಿ ಬಂತಲ್ಲ ಅಂತ ಕಣ್ಣಲ್ಲಿ ಗುಳುಗುಳುಗಳು ಅಂತ ನೀರ್ ಬರುತ್ತೆ. ಅಯ್ಯೋ, ಏನು ನೀನು ಇಷ್ಟು ಓಪನ್ ಆಗಿ ಇನ್ಸಲ್ಟ್ ಮಾಡ್ತೀಯಾ? ಮಹಿಮಾ, ನೀನ್ ಹೇಳಮ್ಮ ನಿಮ್ಮ ಅತ್ತೆಗೆ ನಿಮ್ಮ ಮಾವ ಏನು, ಅವ್ರ ಕೆಪಾಸಿಟಿ ಏನು ಅಂತ ಒಂದ್ ಸ್ವಲ್ಪ ವಿವರಿಸಿ ಹೇಳಮ್ಮ. ಬೇಡ ಅತ್ತೆ, ಮಾವನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವ್ರ ಕೈ ರುಚಿ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನೀನ್ ಬೇರೆ ನಿಮ್ಮ ಮಾಮನ್ ಸಪೋರ್ಟ್ ಮಾಡ್ಕೊಂಡು 35 ವರ್ಷ ಆಗೋಯ್ತು ಈ ನಿಮ್ಮ ಮಾವನ ಜೊತೆ. ಇವ್ರ ಬಗ್ಗೆ PhD ಥೀಸಿಸೇ ಬರ್ದು ಬಿಡ್ಬೋದು, ಅಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ. ಆದ್ರೂ ನಂಗೆ ಯಾಕೋ ಈ ಚಾಲೆಂಜ್ ಅಲ್ಲಿ ಮಾವ ಗೆದ್ದೇ ಗೆಲ್ತಾರೆ ಅಂತ ಅನ್ಸುತ್ತೆ. ಯಾರ ಟ್ಯಾಲೆಂಟು ಏನು ಅಂತ ಯಾರು ಗೊತ್ತು. ಸೊ ಮಾವನ ನೀವು ಸೀರಿಯಸ್ ಆಗಿ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ಬೇಕಂದ, ಇನ್ನೊಂದ್ಸಲಿ ಹೇಳಿ ಇವಳಿಗೆ. ಇವಳು ನನ್ನ ಆಫ್ಟರ್ ಆಲ್ ಕನ್ನಡ ಮೇಸ್ಟ್ರು ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ತಾಳೆ. ನಾನು ಕನ್ನಡ ಮೇಸ್ಟ್ರು ಇರ್ಬೋದು, ಆದ್ರೆ ರಿಂಗ್ ಮಾಸ್ಟ್ರು 64 ವಿದ್ಯೆ ಗೊತ್ತು. ನನ್ನ ಬಗ್ಗೆ ಸೆಲ್ಫ್ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳಲ್ಲ. ಈ ಮತ್ತೆ ತರ ಅಲ್ಲ, ಅವಳದು ಪ್ರಚಾರ ಜಾಸ್ತಿ, ವಿಚಾರ ಕಮ್ಮಿ. ನಂದಾಗಲ್ಲ, ನಂದು ವಿಚಾರ ಜಾಸ್ತಿ, ಪ್ರಚಾರ ಕಮ್ಮಿ. ಸಾಕ್ ಸುಮ್ನೆ ಇರ್ರಿ. ವಿಚಾರ ಕಮ್ಮಿ ಅಂತೆ. ಲಿಮಿಟೆಡ್ ಬಡ್ಜೆಟ್ ಅಲ್ಲಿ ಮೂರ್ ಮಕ್ಕಳನ್ನ ಬೆಳೆಸಿ ವಿದ್ಯಾವಂತರಾಗಿ ಮಾಡಿದೀನಿ. ಅದಕ್ಕೊಂದು ದೊಡ್ಡ ಅವಾರ್ಡೇ ಕೊಡ್ಬೇಕು. ಸರಿ, ಅದನ್ನ ಬಿಡಿ. ಅದೇನೋ ನಳಪಾಕ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಬನ್ನಿ, ಅದೇನ್ ಕಡ್ದು ಕಟ್ಟೆ ಹಾಕ್ತೀರಾ ನಾನು ನೋಡೇ ಬಿಡ್ತೀನಿ.